ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಾಳೆಹಣ್ಣಿನ ರಾಸಾಯನ ಯಾವ ಥರ ಮಾಡೋದು ಅಂತ ನೋಡೋಣ. ಈ ರಾಸಾಯನನ ದೇವ್ರ ನೈವೇದ್ಯಕ್ಕೆ ಬಳಸ್ತಾರೆ. ಬೇಗ ಆಗೋ ನೈವೇದ್ಯ ಅಂದರೆ ಇದೆ ಅನಿಸುತ್ತೆ. ನೈವೇದ್ಯಕ್ಕೆ ಅಂತ ಮಾತ್ರ ಅಲ್ಲ, ಮಕ್ಳುಗಳಿಗೆ ಹೆಲ್ತಿಯಾಗಿರೋ ಫುಡ್ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಥರ ಕೊಡ್ಬೋದು. ಈ ರಾಸಾಯನನ ಹಾಗೇನೂ ತಿನ್ಬೋದು, ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಇದ್ರ ಜೊತೆನೇ ನಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗುತ್ತೆ. ಇದನ್ನಂತೂ ಮಕ್ಕಳುಗಳಿಗೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು 7 ಬಾಳೆಹಣ್ಣು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಬೆಲ್ಲನ ತುರ್ಕೊಂಡಿದ್ದೀನಿ, ಹುಡಿ ಬರಬೇಕು. ಸ್ವಲ್ಪ ಕಾಯಿ ತುರಿ, 2ರಿಂದ 3 ಸ್ಪೂನ್ ತುಪ್ಪ. ನೋಡಿ, ಬಾಳೆಹಣ್ಣೆಲ್ಲ ಈ ಥರ ಹೆಚ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಫಸ್ಟ್ ನಾನು ಈ ಹುಡಿ ಬೆಲ್ಲನ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಬೆಲ್ಲನೇ ಸಣ್ಣಕ್ಕೆ ಈ ಥರ ಎರ್ಕೊಂಡಿದ್ದೆ. ನೆಕ್ಸ್ಟು ಕಾಯಿ ತುರಿ, ಇದನ್ನೆಲ್ಲ ಪೂರ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಹಾಕ್ಕೊಂಡ್ರೂ ಆಗುತ್ತೆ. ಇದಕ್ಕೆ ಫಸ್ಟು ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ಥರ ಕಲಿಸ್ಕೊಬೇಕಾದ್ರೆ ಕಮ್ಮಿ ಅಂತ ಅನಿಸಿದರೆ ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ನಾನೀಗ ತುಪ್ಪ ಕಮ್ಮಿ ಅನ್ನಿಸ್ತು, ನಾನು ಕಾಯಿ ತುರಿ ಇನ್ನೂ ಪೂರ್ತಿ ಹಾಕ್ಕೊಂಡಿಲ್ಲ, ಸೊ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಅವಾಗ ಎಲ್ಲಾದ್ರೂ ಟೇಸ್ಟ್ ಬರುತ್ತೆ. ಬೆಲ್ಲ ಹಾಕ್ಕೊಳ್ಳಿಲ್ಲ ಅಂದರೆ ಕೆಲವರು ಸಕ್ಕರೆ ಹಾಕ್ಕೊತಾರೆ, ಬೇಕಿದ್ರೆ ಸಕ್ಕರೆನೂ ಹಾಕ್ಕೊಬೋದು. ಇದಕ್ಕೆ ಬೇಕಿದ್ರೆ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡ್ಕೊಬೋದು, ಅವಾಗ ಇನ್ನೂ ಚೆನ್ನಾಗುತ್ತೆ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಉತ್ತುತ್ತೆ, ಸೇಬು, ದ್ರಾಕ್ಷಿ ಮತ್ತು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಆ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ. ಆ ಥರನೂ ಬೇಕಿದ್ರೆ ಮಾಡ್ಬೋದು, ಅವಾಗ ತುಂಬ ಚೆನ್ನಾಗುತ್ತೆ. ಈ ಥರ ಮಾಡಿ ಮಕ್ಳುಗಳಿಗೆ ಕೊಟ್ಟರಂತೂ ಮಕ್ಳುಗಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಈ ವಿಡಿಯೋಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದು ನಾನು ದೋಸೆ ಜೊತೆ ನಂಚ್ಕೊಂಡು ತಿಂದಿದ್ದೀನಿ. ಇದು ದೋಸೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಬೇಕಿದ್ರೆ ನೋಡಿ. ನನಗಂತೂ ಇದಕ್ಕೆ ದೋಸೆಗೂ ತುಂಬ ಒಳ್ಳೆ ಕಾಂಬಿನೇಷನ್. ನನಗೆ ದೋಸೆಗೆ ಚಟ್ನಿಗಿಂತ ರಾಸಾಯನನೇ ನಂಗೆ ತುಂಬ ಇಷ್ಟ. ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ರೊಟ್ಟಿಗೂ ಚಪಾತಿಗೂ ತುಂಬ ಚೆನ್ನಾಗುತ್ತೆ. ಯಾರಿಗೆ ಖಾರ ಎಲ್ಲ ಇಷ್ಟ ಆಗಲ್ಲ ಅಂಥವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ.